ಅಂತೆ ಎಕ್ಸ್ಟರ್ನಲ್ಸ್ ಅಂತೆ ಪ್ರಾಜೆಕ್ಟ್ಸ್ ಅಂತೆ ಅಬ್ಬಬ್ಬಬ್ಬ ಬೇರೆ ಯಾವ್ದಕ್ಕೂ ಟೈಮ್ ಸಿಗಲ್ಲ ಬಿಡಿ. ಹಲೋ ನಿಲ್ಸ್ರಿ ಸಾಕು. ನಿಮ್ಗೆ ಹೆಂಗ್ ಬೇಕು ಹಂಗೆ ಹೇಳ್ಬಿಡೋದೇನ್ರಿ? ಯಾರು ಹೇಳ್ದು ಟೈಮ್ ಸಿಗಲ್ಲ ಅಂತ? ಯಾರು ಯಾಕ್ರಿ ಹೇಳ್ಬೇಕು? ಮನೇಲಿ ಇಂಜಿನಿಯರಿಂಗ್ ಕಳ್ಸಿರೋದು ಓದಕ್ಕಂತ ತಾನೇ, ಅದ್ ಬಿಟ್ಟು ಲವ್ ಮಾಡಕ್ ಆಗತ್ತೇನ್ರಿ? ದೇವಸ್ಥಾನ ಇದು. ಗೊತ್ತು, ನಾನೇ ತಾನೇ ಕರ್ಕೊಂಡ್ ಬಂದಿದ್ದು. ನಾವೀಗ ರಿಟರ್ನ್ ಬಾಳೆಹೊನ್ನೂರಿಗೆ ಹೋಗ್ತಾ ಇದ್ವಿ. ಕಳಸದ ಮೇಲೆ ಕಳಸ ಹೊರನಾಡು ಇದೆಯಲ್ಲ ಆ ರೂಟ್ ಮೇಲೆ ಹೋಗ್ಬೇಕೀಗ. ಅಲ್ಲೊಂದು ಟೀ ಎಸ್ಟೇಟ್ ಇದೆ ಅಂತ ಹೇಳಿದ್ನಲ್ಲ, ಸೊ ಆ ಎಸ್ಟೇಟ್ನ ವಿಸಿಟ್ ಮಾಡಬೇಕು. ಇಲ್ಲಿಗ ಮತ್ತೆ ಗಾಡಿ ಡೀಟೇಲ್ಸ್ ಹೇಳಿ ಮತ್ತೆ ಅವರೊಂದು ಪೇಪರ್ ಕೊಡ್ತಾರೆ ಡೀಟೇಲ್ಸ್ ಬರೆದಿದ್ದು. ಸೊ ಆ ಪೇಪರ್ನ ಈ ಚೆಕ್ ಪೋಸ್ಟಿಂದ ಮತ್ತೆ ಕೆರೆಕಟ್ಟೆ ಚೆಕ್ ಪೋಸ್ಟಿಗೆ ಕೊಡಬೇಕು. ಕಳಿಸಾದ್ಮೇಲೆ ನಮ್ಮ ಜರ್ನಿ ಶುರುವಾಗಿದೆ. ರೋಡ್ ಮಾತ್ರ ಏನೂ ಚೆನ್ನಾಗಿಲ್ಲ. ಅಲ್ಲಲ್ಲಿ ನೋಡಿ ಪ್ಯಾಚ್ ಇದೆ. ಸೊ ರೋಡು ತುಂಬ ಅಗಲ ಇದೆ, ಆದರೆ ತುಂಬ ಪ್ಯಾಚ್ ಇದೆ. ಸೊ ಹೆಚ್ಚು ಫಾಸ್ಟಾಗಿ ಇಷ್ಟು ರೋಡ್ ಅಗಲ ಇದ್ದರೂ ಕೂಡ ಜಾಸ್ತಿ ಫಾಸ್ಟಾಗಂತೂ ಈ ರೋಡಲ್ಲಿ ಹೋಗ್ಲಿಕ್ಕಾಗಲ್ಲ. ಅದು ಸ್ಕೂಟಿ ಬೈಕಲ್ಲಂತೂ ಭಾರಿ ಕಷ್ಟ. ನೋಡಿ ಯಾವ ಥರ ಪ್ಯಾಚ್ ಆಗಿದೆ ಅಂತ, ಟಾರೆಲ್ಲ ಕಿತ್ಕೊಂಡು ಹೋದಂಗಿದೆ. ಈ ರೋಡಲ್ಲಿ ಬರುವಾಗ ಈ ರೀತಿ ವರ್ಸ್ಟ್ ಎಕ್ಸ್ಪೀರಿಯೆನ್ಸ್ ಸಿಗೋದ್ರಿಂದನೇ ನಾನು ಬಸ್ಸಲ್ಲಿ ಸಹಿತ ಈ ರೂಟಲ್ಲಿ ಬರ್ತಾ ಇರಲಿಲ್ಲ. ಆದರೆ ಅದೊಂದು ಸಂಸೆ ಟೀ ಎಸ್ಟೇಟ್ ನೋಡೋದಕ್ಕೋಸ್ಕರ ಮಂಗಗಳು ನೋಡಿ ಯಾವ ಥರ ಒಳ್ಳೆ ರಸ್ತೆಗೆ ಕಲ್ಲಡ್ಡ ಇಟ್ಟಂಗೆ ಅಡ್ಡ ನಿಂತಿದ್ವು. ಸೊ ನಾವೇನಾದ್ರು ಹಾಕಬೇಕಂತ ಅಂದ್ಕೊಂಡ್ವಿ ಅದಕ್ಕೆ, ಆದರೆ ಅವುಗಳು ಬರೋ ಸ್ಪೀಡ್ ನೋಡಿನೇ ಹೆದರಿಕೆ ಆಗೋಯ್ತು. ಇಲ್ಲಿ ಒಂದು ಒಳ್ಳೇದೇನಪ್ಪ ಅಂದರೆ ಈ ವ್ಯೂ ತುಂಬ ಚೆನ್ನಾಗಿ ಕಾಣುತ್ತೆ. ಆ ಗುಡ್ಡ, ಆ ಮರಗಿಡಗಳ ವ್ಯೂ ಇದೆಯಲ್ಲ, ಅದು ಮಾತ್ರ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಅದೊಂದು ಮಾತ್ರ ಬಿಟ್ಟರೆ ರೋಡ್ ಏನೂ ಇಲ್ಲ. ಆ ರೋಡ್ ತುಂಬ ವರ್ಸ್ಟ್ ಆಗಿರೋದ್ರಿಂದನೇ ವೆಹಿಕಲ್ಗಳ ಓಡಾಟ ಕೂಡ ಇಲ್ಲಿ ಕಮ್ಮಿ ಆಗಿಬಿಟ್ಟಿದೆ. ನೇಚರ್ ನೋಡಿ ಎಷ್ಟು ಸಖತ್ತಾಗಿದೆ ಅಲ್ವಾ? ಆ ಗುಡ್ಡ ನೋಡಿ ಅಲ್ಲಿ ಕಾಣ್ತಾ ಇದೆ, ಏನು ಸೂಪರ್ ಆಗಿದೆ. ಗ್ರೀನ್ ಸಖತ್ತಾಗಿದೆ. ಒಂದೇ ಬೇಜಾರು, ರೋಡ್ ಮಾತ್ರ ಸರಿ ಇಲ್ಲ.
ರೈಡರ್ಸ್ ಗ್ಯಾಂಗ್ ಬರ್ತಾ ಇದೆ. ಈ ಥರ ವರ್ಸ್ಟ್ ರೋಡ್ನಲ್ಲೂ ಈ ರೈಡರ್ಗಳಿಗೆ ಏನು ಮಜಾಪ್ಪ. ಒಂಥರ ಇವ್ರದ್ದು ರೈಡಿಂಗ್ ಒಂಥರ ಸಖತ್ ಥ್ರಿಲ್ಲಿಂಗ್ ಆಗಿರುತ್ತೆ. ನಾವು ಕುದುರೆಮುಖ ರೀಚ್ ಆಗೋಕ್ಕೂ ಪೊಲೀಸ್ ರೆಡಿಯಾಗಿದ್ದರು. 4 ಸೈಡಿಂದನೂ ಎಲ್ಲ ಗಾಡಿಗಳನ್ನ ಪೊಲೀಸ್ ಅಡ್ಡ ಹಾಕ್ತಾಯಿದ್ರು. ಸೊ ನಂದು ಲೈಸೆನ್ಸ್ ಇನ್ನೂ ಆಗಿರಲಿಲ್ಲ. ಸೊ ನಾನು 300 ರೂಪಾಯಿ ಫೈನ್ ಕಟ್ಟಬೇಕಾಗಿ ಬಂತು. ಈ ಎಸ್ಟೇಟ್ ನೋಡೋಕ್ಕೆ ಬಂದು 300 ರೂಪಾಯಿ ಫೈನ್ ಬಿತ್ತು. ತಪ್ಪು ನಂದು ಲೈಸೆನ್ಸ್ ಆಗಿರಲಿಲ್ಲ ಇನ್ನು. ಸೊ ಲೈಸೆನ್ಸ್ಗೆ ಅಪ್ಲೈ ಮಾಡಿದ್ದೆ, ಲೈಸೆನ್ಸ್ ಇನ್ನೂ ಬಂದಿರಲಿಲ್ಲ. 300 ರೂಪಾಯಿ ಫೈನ್ ಬಿತ್ತು, ಪರವಾಗಿಲ್ಲ. ಈ ಎಸ್ಟೇಟ್ ನೋಡಿ ಅದರ ಸಮಾಧಾನ ಮಾಡ್ಕೊಳ್ಳೋಣ. 300 ರೂಪಾಯಿ ಫೈನ್ ಬಿದ್ದರೂ ಎಸ್ಟೇಟ್ ಸಾಕತ್ತಾಗಿದೆ. ಎಸ್ಟೇಟ್ ಬಗ್ಗೆ ನಂಗೆ ಮೊದಲೇ ಗೊತ್ತಿತ್ತು. ಸೊ ಈ ಲವ್ ಮಾಕ್ಟೈಲ್ದು ಶೂಟಿಂಗ್ ಆದಮೇಲೆ ಎಸ್ಟೇಟ್ ಇನ್ನೂ ಫೇಮಸ್ ಆಗೋಯ್ತು. ನೋಡಿ, ಇದು ಎಂಟ್ರೆನ್ಸ್. ಸ್ಕೂಟಿನಲ್ಲಿ ಮುಂದೆ ನಿಲ್ಲಿಸಬೇಕು. ಮುಂದೆ ನಿಲ್ಲಿಸಿ ಮತ್ತೆ ಈ ಕಡೆ ಇದರ ಒಂದು ವಿಡಿಯೋನ ಮಾಡ್ತೀನಿ. ಇದೆ ನೋಡಿ, ಲವ್ ಮಾಕ್ಟೈಲ್ ಫಿಲ್ಮು ಶೂಟಿಂಗ್ ಆಗಿರೋ ಪ್ಲೇಸ್. ಇದನ್ನೇ ನೋಡ್ಬೇಕಂತಿದ್ಲು ನನ್ನ ವೈಫು. ನೋಡಿ, ಸುತ್ತ ಟೀ ಎಸ್ಟೇಟ್ ಇದು. ಮಧ್ಯದಲ್ಲಿ ಒಂದು ದೇವಸ್ಥಾನ.
ಬಂದಿದ್ದೀವಲ್ಲ ಈ ಪ್ಲೇಸ್ನಲ್ಲಿ ಸ್ವಲ್ಪ ಫೋಟೋಶೂಟ್ ಎಲ್ಲ ಮಾಡಿದ್ವಿ. ಸೊ ಒಂಥರ ಖುಷಿ ಆಯಿತು ಈ ಪ್ಲೇಸ್ ನೋಡಿ, ಚೆನ್ನಾಗಿದೆ ಮಾತ್ರ. ಫೈನಲಿ ಬಾಳೆಹೊನ್ನೂರು ರೀಚ್ ಆದ್ವಿ. ಸೊ ಬಾಳೆಹೊನ್ನೂರು ರೀಚ್ ಆಗೋತ್ತಿಗೆ ಇಷ್ಟು ಕತ್ಲಾಗೋಯ್ತು, ತುಂಬ ಲಾಂಗ್ ಅನ್ನಿಸ್ತು ಆ ರೂಟು. ಸೊ ನಾವು ಶೃಂಗೇರಿ ಮೇಲೆ ಮಂಗಳೂರು ಹೋದಾಗ ಕೇವಲ 3 ಗಂಟೆ ಒಳಗೆ, ಸ್ಲೋ ಆಗಿ ಹೋಗಿದ್ದಕ್ಕೆ ನಾವು 3 ಗಂಟೆ ಒಳಗೆ ರೀಚ್ ಆದ್ವಿ. ಸೊ ಇದು ನಾವು ಅಲ್ಲಿಂದ 2:45 ಹೊರಟಿದ್ದು. ಸೊ ಮನೆ ಈಗಾಗಲೇ 7:15 ಆಗಿದೆ. ಸೊ ಅಂದರೆ ನೀವೇ ಯೋಚನೆ ಮಾಡಿ, ಸುಮಾರು 4 ಗಂಟೆ ಜರ್ನಿ ಆಗೋಯ್ತಿದ್ದು. ಫೈನಲಿ ಈಗಷ್ಟೇ ಮನೆಗೆ ರೀಚ್ ಆದ್ವಿ. ಇಷ್ಟೊತ್ತಾಯಿತು, ಈಗ ಸ್ನಾನ ಮಾಡಬೇಕು. ಸಖತ್ ಸುಸ್ತಾಯಿತು. ಶೃಂಗೇರಿಗಿಂತ ಕಳಸ ರೂಟು ತುಂಬ ಲಾಂಗ್ ಅಂತ